जय श्री राम, जय श्री राम। 101 ಕೆಜಿಯ ಜೋಳದ ಮೂಟೆ ಹೊತ್ತು ಅಂಜನಾದ್ರಿ ಬೆಟ್ಟ ಏರಿದ ಯುವಕ. ಭಾರ ಎತ್ತುವ ಸ್ಪರ್ಧೆಗಾಗಿ 575 ಮೆಟ್ಟಿಲು ಏರಿ ಯುವಕನ ವಿಶೇಷ ಹರಕೆ. ಹೀಗೆ ಬೆಟ್ಟ ಏರ್ತಿರುವ ಈ ಯುವಕನನ್ನ ನೋಡಿ ಈತ ಆಧುನಿಕ ಬಾಹುಬಲಿ ಕಣ್ರಿ. ಈತನ ಶಕ್ತಿ ನೋಡ್ತಿದ್ದವರು ಒಂದು ಕ್ಷಣ ಅವಾಕ್ಕಾಗಿದ್ರು. ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಶಾಯನ. ಯಾವುದೇ ಸುಸ್ತಿಲ್ಲ, ಯಾವುದೇ ಆಯಾಸ ಇಲ್ಲದೆ ಸರಸರನೆ ಬೆಟ್ಟವನ್ನ ಏರುತ್ತಿದ್ದ. ಈಗಿನ ಕಾಲದಲ್ಲಿ ಯಾವುದೇ ಭಾರ ಇಲ್ಲದೆ 15 ಮೆಟ್ಟಲು ಹತ್ತಲು ಜನರು ಉಸ್ಸಪ್ಪ ಅಂತಾರೆ. ಆದ್ರೆ ಈ ಯುವಕ ಮಾತ್ರ ತನ್ನ ಹೆಗಲ ಮೇಲೆ 101 ಕೆಜಿಯ ಜೋಳದ ಮೂಟೆ ಹೊತ್ಕೊಂಡು ಅಂಜನಾದ್ರಿ ಬೆಟ್ಟ ಏರಿದ್ದಾನೆ ಕಣ್ರಿ. ಅಂದ ಹಾಗೆ ಈ ರೀತಿಯ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದಲ್ಲಿ ಅನ್ನೋದು ವಿಶೇಷ. ಈಗಲೂ ಅಂಜನಾದ್ರಿ ಬೆಟ್ಟ ಏರ್ಬೇಕು ಅನ್ನೋದು ಸಾಕಷ್ಟು ಜನರ ಕನಸಾಗಿರುತ್ತದೆ. ಸಾಕ್ಷಾತ್ ಹನುಮ ಹುಟ್ಟಿದ ನಾಡು ಎಂದು ಈ ಬೆಟ್ಟಕ್ಕೆ ಕರೆಯಲಾಗುತ್ತದೆ. ಹೀಗಿರಬೇಕಾದ್ರೆ ಬೆಟ್ಟ ಏರೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ಅಂಥದ್ರಲ್ಲಿ ಈ ಆಧುನಿಕ ಭೀಮ ಅಂಜನಾದ್ರಿ ಬೆಟ್ಟವನ್ನ ಏರಿ ಅಚ್ಚರಿ ಮೂಡಿಸಿದ್ದಾನೆ. ಈ ಹಿಂದೆ ಕೆಲವರಿಗೆ 575 ಮೆಟ್ಟಲು ಅಲ್ಲ 300 ಮೆಟ್ಟಲು ಹತ್ತಿದಾಗಲೇ ಕುಸಿದು ಬಿದ್ದಿದ್ರು ಕಣ್ರಿ. ಅಷ್ಟು ಆಯಾಸ ಆಗತ್ತೆ. ಹೀಗಿರ್ಬೇಕಾದ್ರೆ ಭೀಮಾ ಬಲದ ಹನುಮಂತ ಭಕ್ತ 101 ಕೆಜಿ ಜೋಳದ ಮೂಟೆ ಹೊತ್ತಿರೋದು ಸಾಮಾನ್ಯವಲ್ವೇ ಅಲ್ಲ. ಆಗಾಗ ನವೀನ್ಗೆ ಆಯಾಸವಾಗ್ತಿತ್ತು. ಆದ್ರೂ ಛಲದಂಕ ಮಲ್ಲದಂತೆ ಸ್ವಾಮಿಯ ಸನ್ನಿಧಿ ತಲುಪಿದ್ದಾನೆ. ಅಂದ ಹಾಗೆ ಆಧುನಿಕ ಭೀಮನ ಹೆಸರು ನವೀನ್ ಅಂತ. ಈತ ಬಾಗಲಕೋಟೆಯ ಹುನಗುಂದ ತಾಲೂಕಿನ ಕೂಡಲ್ ಸಂಗಮದವನು, ಬಿಸಲ್ದಿನ್ನಿಯ ಗ್ರಾಮದವನು ಕೂಡ. ಈತ ಈ ರೀತಿ 575 ಮೆಟ್ಟಲು ಏರೋದಕ್ಕೆ ಒಂದು ಕಾರಣವಿದೆ. ಅದೇನಪ್ಪಾ ಅಂದ್ರೆ ಈ ಹಿಂದೆ ಕೂಡಲ ಸಂಗಮದಲ್ಲಿ ಭಾರ ಎತ್ತುವ ಸ್ಪರ್ಧೆ ನಡೆದಿತ್ತು. ಈ ಸ್ಪರ್ಧೆಯಲ್ಲಿ ವಿಜೇತರಾದ್ರೆ ಅಂಜನಾದ್ರಿ ಬೆಟ್ಟ ಹತ್ತುವುದಾಗಿ ಬೇಡಿಕೊಂಡಿದ್ದಂತೆ. ಹೀಗಾಗಿ ಸ್ಪರ್ಧೆಯಲ್ಲಿ ಜಯಶಾಲಿಯಾದ ನವೀನ್ ಇದೀಗ 101 ಕೆಜಿಯ ಜೋಳದ ಮೂಟೆ ಹೊತ್ಕೊಂಡು ತನ್ನ ಹರಕೆ ತೀರಿಸುತ್ತಿದ್ದಾನೆ. ಸದ್ಯಕ್ಕೆ ನವೀನ್ ಸಾಹಸ ಕಂಡೋರು ಪರಮಾಶ್ಚರ್ಯಗೆ ಒಳಗಾಗಿದ್ದಾರೆ. ಈತನ ಸಾಹಸಗಾತಿಯರ ಬಗ್ಗೆ ಎಲ್ಲರೂ ಗುಣಗಾನ ಮಾಡುತ್ತಿದ್ದಾರೆ. ಯಾಕಂದ್ರೆ ಇಂಥ ಸಾಹಸ ಸಾಮಾನ್ಯ ಜನರಿಂದ ಆಗಲಾರದು ಕಣ್ರಿ. ಅದರಲ್ಲೂ 101 ಕೆಜಿಯ ಜೋಳದ ಮೂಟೆ ಹೊತ್ಕೊಂಡು ಬರೋಬ್ಬರಿ 575 ಮೆಟ್ಟಲನ್ನ ಏರಿದ್ದಾನೆ. ಈತನ ಸಾಹಸಕ್ಕೆ ಈತನೇ ಸಾಟಿ ಎನ್ನುವಂತೆ ನವೀನ್ ಭರಮಗೌಡ ಇದೀಗ ಎಲ್ಲರ ಫೇವರೇಟ್ ಆಗಿದ್ದಾನೆ. ಈತ ಇದೇ ರೀತಿ ಮುಂದೆಯೂ ದೊಡ್ಡ ದೊಡ್ಡ ಸಾಧನೆ ಮಾಡಲಿ ಅನ್ನೋದು ಬಿಗ್ ಟಿವಿ ಕರ್ನಾಟಕದ ಹಾರೈಕೆ ಕೂಡ. ಬಿಗ್ ಟಿವಿ ಕರ್ನಾಟಕ, ಕೊಪ್ಪಳ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.